ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ KSF ಅಲ್ಲಿ ಒಂದು ನೇಮಕಾತಿ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿ ಏನಪ್ಪ ಅಂದರೆ ಒಂದು ಅಪ್ಡೇಟ್ ಸಿಕ್ಕಿದೆ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ಹೇಳ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿರುವಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 59 ರೂಪಾಯಲ್ಲಿ ನನ್ನ ಬೆಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ. ಓಕೆ, ಈಗ ವಿಡಿಯೋನ ಆರಂಭ ಮಾಡೋದಾದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ 1ನೇ 2ನೇ ಮತ್ತು 3ನೇ ಪಡೆಗಳಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ, ಅಂದರೆ ಈ ನೇಮಕಾತಿ ಬಂದ್ಬಿಟ್ಟು ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ನಡೆಯಲಿದೆ, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ನಡೆಯಲ್ಲ. ಪ್ರಸ್ತುತ ರಿಕ್ತ ಇರುವ 376 ಸಂಖ್ಯೆಯ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಉಲ್ಲೇಖಿತ ಪತ್ರದಲ್ಲಿ ತಿಳಿಸಿರುವಂತೆ ನೇರ ಹಾಗೂ ಸಮತಲ ವರ್ಗೀಕರಣ ಮತ್ತು ಕ್ರೀಡಾ ಮೀಸಲಾತಿ ಅನ್ವಯ ನಿಗದಿಪಡಿಸಿ ದಿನಾಂಕ 14/5/2026 ಒಳಗಾಗಿ ಸಲ್ಲಿಸಲು ಏನು ಮಾಡಿದೆ ಅಂತಂದರೆ ಕೋರಲಾಗಿದೆ. ಆದ್ದರಿಂದ ಕಲ್ಯಾಣ ಕರ್ನಾಟಕ PC ಪೊಲೀಸ್ ಕಾನ್ಸ್ಟೇಬಲ್ KSISF ಹುದ್ದೆಗಳಿಗೆ ಕಮಾಂಡೆಂಟ್ ರವರು ನೇಮಕಾತಿ ಪ್ರಾಧಿಕಾರವಾಗಿರುವುದರಿಂದ ಈ ಕೆಳಕಂಡಂತೆ ನಮ್ಮ ಘಟಕಗಳಲ್ಲಿ ಏನು ಖಾಲಿ ಇರುವಂತಹ ಒಂದು ಹುದ್ದೆಗಳ ಸಮತಲ ವರ್ಗೀಕರಣವನ್ನು ಏನು ಮಾಡಿದ್ದಾರೆ ಅಂತಂದರೆ ಕ್ರೀಡಾ ಒಂದು ಮೀಸಲಾತಿಯನ್ನು ನಿಗದಿಪಡಿಸಿ ಘಟಕ ಅಧಿಕಾರಿಗಳ ದೃಢೀಕರಣದೊಂದಿಗೆ ದಿನಾಂಕ 14/5/2026 ಒಳಗಾಗಿ ತಪ್ಪದೇ ಈ ಕಚೇರಿಗೆ ಸಲ್ಲಿಸಲು ಏನಾದರೂ ಮಾಡಿದ್ದಾರೆ ಅಂತಂದರೆ ಕೋರಲಾಗಿದೆ. ಟೋಟಲಾಗಿ ಎಷ್ಟಪ್ಪ ಅಂತಂದರೆ 1ನೇ KSF ಘಟಕದಲ್ಲಿ ಬೆಂಗಳೂರಿನಲ್ಲಿ 47 ಅದಾವ ಮತ್ತು ಶಿವಮೊಗ್ಗದಲ್ಲಿ 236 ಹುದ್ದೆಗಳು, 3ನೇ ಒಂದು KSF ಧಾರವಾಡದಲ್ಲಿ 93, ಟೋಟಲಾಗಿ 376 ಹುದ್ದೆಗಳು. ಇದು ಎಲ್ಲರೂ ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಏನು ಕಲ್ಯಾಣ ಕರ್ನಾಟಕದವ್ರು ಇದ್ದಾರೋ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಓಕೆ, ಹಾಗಾಗಿ ಯಾರೆಲ್ಲ ಕಲ್ಯಾಣ ಕರ್ನಾಟಕದವ್ರು ಇದ್ದಾರೋ ಇದೊಂದು ಅದ್ಭುತ ಅವಕಾಶ ಅಂತ ಹೇಳ್ಬೋದು. ಜಾಸ್ತಿ ನೋಟಿಫಿಕೇಷನ್ಗಳು ಬರ್ತಾವೆ, ಬಟ್ ನೋಟಿಫಿಕೇಷನ್ ಬರೋದಕ್ಕೆ ಡಿಲೇ ಆಗ್ತದೆ ಅಷ್ಟೇ. ಒಂದು ಸಾರಿ ನೋಟಿಫಿಕೇಷನ್ ಸ್ಟಾರ್ಟ್ ಆಯಿತು ಅಂತಂತಂದರೆ 100% ನೀವು 8,000ಕ್ಕೂ ಅಧಿಕ ಒಂದು ಕಾನ್ಸ್ಟೇಬಲ್ ಹುದ್ದೆಗಳು ನೇಮಕಾತಿ ಆಗೇ ಆಗ್ತವೆ. ಓಕೆ, ಹಾಗಾಗಿ ನೋಟಿಫಿಕೇಷನ್ ಸ್ವಲ್ಪ ಡಿಲೇ ಆಗ್ತಾಯಿದೆ, ಅದು ಗೊತ್ತು. ಓಕೆ, ಖಂಡಿತವಾಗಿಯೂ ಈ ತಿಂಗಳ 8 ಸ್ಟಾರ್ಟ್ ಮಾಡ್ಬೋದು ಪ್ರೊಸೆಸ್ಸು, ಬಟ್ ಕಾದು ನೋಡೋಣ ಸ್ನೇಹಿತರೆ. ಬಟ್ ಡಿಲೇ ಆದರೆ ಏನಾಗುತ್ತೆ ಅಂತಂತಂದರೆ ಅಭ್ಯರ್ಥಿಗಳಿಗೆ ಸ್ವಲ್ಪ ಏನಾಗುತ್ತೆ ಅಂತಂದರೆ ನಂಬಿಕೆ ಇರೋಲ್ಲ, ನೋಟಿಫಿಕೇಷನ್ ಆಗಲ್ಲ ಬಿಡು ಅಂತೇಳಿ. ಬಟ್ ಖಂಡಿತವಾಗಿಯೂ ನೋಟಿಫಿಕೇಷನ್ ಆಗುತ್ತೆ ಸ್ನೇಹಿತರೆ. ಓಕೆ, ಆದಷ್ಟು ಬೇಗ ಈ ಒಂದು ತಿಂಗಳುಗಳಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇದು ಒಂದು ಅಪ್ಡೇಟ್ ಆಗಿತ್ತು KSF ಬಗ್ಗೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.